ದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ಯ ಯುಗುಣ ಶಿವಗಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಧಾಮದಲ್ಲಿ ಬೆಳಗುವ ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗ ಅನುಭವ ಸಾರದೊಳಗ 5ನೇ ಸಂಧಿಯ ವಿಚಾರ ನಡೆದಿದೆ. 5ನೇ ಸಂಧಿಯಲ್ಲಿ ಸುಸುಪ್ತಿಯ ವಿಚಾರ, ಅದಕ್ಕೆ ಆನಂದಮಯ ಕೋಶ ಅಂತ ಹೇಳಿ ಅಲ್ಲಿ ಅಹಂಕಾರದ ಅಭಾವವು ಇರುತ್ತದೆ. ಆ ಅಹಂಕಾರದ ಅಭಾವವನ್ನ ಆತ್ಮನು ಅರಿಯುತ್ತಿರುತ್ತಾನೆ ಅಂತ ವೇದಾಂತಿಗಳು ಹೇಳಿದ್ರ, ನೈಯಾಯಿಕರ ಮತಾನುಸಾರವಾಗಿ ಅಲ್ಲಿ ಅಹಂಕಾರದ ಅಭಾವ ಹೇಳಕತ್ತೀರಿ. ಆ ಅಹಂಕಾರದ ಅಭಾವವನ್ನು ಅರಿಯುವಂತ ಆತ್ಮ ಅಲ್ಲಿ ಅರು ಸ್ವರೂಪವಾಗಿ ಇಲ್ಲ. ಅಲ್ಲಿ ಆತ್ಮನು ಜಡವಾಗಿದ್ದಾನೆ, ಜ್ಞಾನ ಗುಣ ಅಲ್ಲಿ ಇಲ್ಲ ಅಂತ ಅಲ್ಲಿ ಅರಿವಿನ ಅಭಾವವನ್ನು ಹೇಳಕ ಹೊಂಟಿದ್ದ. ಅದಕ್ಕ ವೇದಾಂತಿಗಳು ಅಲ್ಲಿ ನೀ ಅರಿವಿನ ಅಭಾವವನ್ನ ಹೇಳ್ತೀಯಲ್ಲ, ಅರಿವಿನ ಅಭಾವ ಇಲ್ಲ. ಯಾಕಂದ್ರ ನಿದ್ರೆಯಿಂದ ಎಚ್ಚತ್ತ ಮನುಷ್ಯನಿಗೆ ಅಂದ್ರೆ ಎಚ್ಚರಾದ್ಮೇಲೆ ಆ ಮನುಷ್ಯನನ್ನ ಕೇಳಿದ್ರ ಅವೇನಂತಾನಂದ್ರ ಏನೊಂದು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ. ನಿದ್ರೆಯೊಳಗ ನಾನು ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ. ಹಂಗಾರೆ ಏನನ್ನು ಅರಿಯದೆ ನಾನು ಸುಖವಾಗಿ ಮಲಗಿದ್ದೆ ಅನ್ನೋದ್ರಲ್ಲಿ ಏನನ್ನು ಅರಿಯದೆ ಅಂತ ಅಂದಾಗ ಅಲ್ಲಿ ಅರಿವಿನ ಅಭಾವವನ್ನು ಹೇಳಕ್ ಬರಂಗಿಲ್ಲ. ಏನನ್ನು ಅರಿಯದೆ ಅನ್ನುವಾಗ ಅರಿವಿನ ಅಭಾವ ಇಲ್ಲ, ಆತ್ಮ ಅರು ಸ್ವರೂಪವಾಗಿದ್ದೇ ಇರ್ತಾನ. ಆದರ ಅರಿಸಿಕೊಳ್ಳುವಂತ ಅಹಂಕಾರದ ಅಭಾವ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳಿದರು. ಏನು ಮಾಡಿದೆಪ್ಪ ಇವತ್ತ ದೇವದತ್ತ ಅಂತ ಕೇಳಿದ್ರ, ನಾನು ಇವತ್ತೇನು ಮಾಡ್ಲಿಲ್ಲ, ನಿರುದ್ಯೋಗದಿಂದ ಅದನ್ನೇ, ಉದ್ಯೋಗದ ಅಭಾವದ ಕೆಲಸ ಇಲ್ಲ ಇವತ್ತ ಅಂತಾನೆ. ಹಂಗಾರೆ ಏನು ಮಾಡಿದೆ ಅಂದ್ರ ನಿರುದ್ಯೋಗದಿಂದ ಅದನ್ನಂತ ಹೇಳುವಾಗ ದೇವದತ್ತನ ಅಭಾವ ಏನು ಆಗಿಲ್ಲ, ಕೆಲಸದ ಅಭಾವ. ಕೆಲಸದ ಅಭಾವ ಅಂದ್ರೇನು, ಅವನ ಕೆಲಸಕ್ಕ ಅಭಾವದ ಹೊರತು ದೇವದತ್ತನ ಅಭಾವ ಇಲ್ಲ. ಹಂಗ ಆ ಸುಸುಪ್ತಾವಸ್ಥೆಯೊಳಗ ಏನನ್ನು ಅರಿಯದೆ ಇದ್ದೆ ಅಂತನ್ನುವಾಗ ಅರಿವಿನ ಅಭಾವ ಇಲ್ಲ, ಆದ್ರೆ ಅರಿಸಿಕೊಳ್ಳುವಂತ ಯಾವ ಅಹಂಕಾರತ್ವ. ಏನನ್ನು ಅರಿಯದೆ ಇದ್ದೆ ಅನ್ನೋದ್ರಿಂದಲೂ ಕೂಡ ಅಲ್ಲಿ ಒಂದು ಅಜ್ಞಾನದ ಅಜ್ಞಾನವನ್ನ ಅರ್ಥ ನಾನು ಏನನ್ನು ಅರಿಯಲಿಲ್ಲ ಅಂತ ಮುಂಜಾನೆ ಹೇಳ್ತಾ. ಕತ್ತಲೆಯನ್ನು ಕಂಡ ನಾ ಏನನ್ನು ಕಾಣಲಿಲ್ಲ ಅಂತ ಹೇಳುವಾಗ ಕಣ್ಣು ಕತ್ತಲೆಯನ್ನು ಅರಿತಾ ಇರುತ್ತೆ. ವಿಷಯಗಳಿಗೆ ಆ ಕತ್ತಲೆ ಆವರಣ ಮಾಡಿರಬಹುದು, ಅಲ್ಲಿರುವ ವಿಷಯಗಳ ಜ್ಞಾನ ಆಗಿರ್ಕಿಲ್ಲ, ಆದ್ರೆ ಕತ್ತಲೆಯ ಜ್ಞಾನ ನೇತ್ರಕ್ಕಾಗ್ಯದ. ಕತ್ತಲೆಯನ್ನು ಕಾಣ್ತಾ ಇರ್ತದ, ಆದ್ರೂ ಏನು ಹೇಳುವಾಗ ನಾ ಏನನ್ನು ಅರಿಲಿಲ್ರಿ ವಿಷಯಗಳನ್ನ ಅಂತ ಅಂದ್ರೂ ಕೂಡ ಕತ್ತಲೆ ಕಣ್ಣಿಗೆ ವಿಷಯ ಆಗೈತಲ್ಲ. ಹಂಗ ಏನನ್ನು ಅರಿಯಲಿಲ್ಲ ಅನ್ಬೇಕಾಗಿತ್ತಂದ್ರ ಅಲ್ಲಿರುವಂತ ಅವಿದ್ಯೆಯನ್ನ ಅರಿತು ನಾನು ಏನನ್ನು ಅರಿಯಲಿಲ್ಲ ಅಂತ ಅಂದ್ರೆ ಅರಿವಿನ ಅಭಾವ ಇಲ್ಲ. ಇನ್ನ ಸುಖವಾಗಿ ಮಲಗಿದ್ದೆ ಅನ್ನೋದಕ್ಕ ಲಂಬಿಕಾ ಯೋಗಿಯ ದೃಷ್ಟಾಂತವನ್ನು ಕೊಟ್ಟು ಸುಖವಾಗಿ ಮಲಗಿದ್ದೆ ಅನ್ನೋದು ಮುಂಜಾನೆ ಸ್ಮರಣ ಮಾಡಿ ಹೇಳ್ತಾನ. ಲಂಬಿಕಾ ಯೋಗಿ ಅದರ ನಾಲಿಗೆಯನ್ನ ಅದು ಕಿರುನಾಲಿಗೆ ಮೇಲಿರುವಂತ ರಂಧ್ರದಲ್ಲಿ ಸೇರಿಸಿ ಅಲ್ಲೇ ಬ್ರಹ್ಮರಂಧ್ರದವರೆಗೂ ಆ ನಾಲಿಗೆಯನ್ನು ಚಾಚಿದ ಅಂತಂದ್ರ ಒಳಗಡೆ ಅದನ್ನ ಮಾಡೋ ಪರಿಯನ್ನ ಹೇಳಿದ್ರಿ ನಿನ್ನೆ, ಯಾವ ರೀತಿಯಾಗಿ ಅದನ್ನ ನಾಲಿಗೆಯನ್ನ ನಾವು ಉದ್ದು ಮಾಡ್ಬೇಕು ಅಂತ. ಅವ ನಿರ್ವಿಕಲ್ಪ ಸಮಾಧಿಯೊಳಗಿದ್ದಾಗ ಅಲ್ಲಿ ಆ ಸ್ವರೂಪದ ಆನಂದವನ್ನ ಅನುಭವಿಸ್ತಿರ್ತಾನ.
ನಾನು ಆನಂದವನ್ನು ಅನುಭವಿಸುವಂತ ಒಬ್ಬ ಯೋಗಿ ಇದ್ದೇನ ಅನ್ನುವಂತ ಸ್ಮರಣವೂ ಅಲ್ಲಿ ಇರುವುದಿಲ್ಲ. ಇರ್ತೈತೇನ? ನಿರ್ವಿಕಲ್ಪಕ್ಕೆ ಹೋಗಿರ್ತದ ವ್ಯಕ್ತಿ. ಸ್ಮರಣ ಆನಂದ ಅನುಭವಿಸ್ತಿರ್ತಾನ, ಆನಂದ ತಲ್ಲಿನ ಹೋಗಿದ ವ್ಯಕ್ತಿ. ಆದ್ರ ಅಲ್ಲಿ ನಾ ಇಂತ ಅದನಿ, ನಾನು ಸಮಾಧಿಯೊಳಗ ಆನಂದ ಅನುಭವಿಸ್ತಾ ಇದ್ದೀನಿ ಪ್ರಜ್ಞೆ ಸಹಿತರಂಗಿಲ್ಲ. ಅವಾಗ ಯಾವಾಗ ಆ ಸಮಾಧಿಯಿಂದ ಉತ್ಥಾನ ಆದ್ಮೇಲೆ ಹೇಳ್ತಾನ, ನಾನು ಅಲ್ಲಿ ಉಂಬ ಅಮೃತ ಏನದಲ್ಲ ಅಂದ್ರೆ ಆ ಲಂಬಿಕಾ ಯೋಗವನ್ನು ಸಾಧಿಸುವಾಗ ಏನ್ ಆನಂದ ಅನುಭವಿಸಿದ್ದ ಯೋಗಾನಂದ, ಅದನ್ನ ಸ್ಮರಣೆ ಮಾಡಿ ಹೇಳುವಂತೆ. ಹಂಗ ಮುಂಜಾನೆ ನಾನು ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣೆ ಮಾಡಿ ಹೇಳ್ತಾನಂದ್ರ ಅಲ್ಲಿ ಸುಸುಪ್ತಾವಸ್ಥೆಯೊಳಗ ಆನಂದದ ಅನುಭವ ಆಗೈತೆ. ಆನಂದದ ಅನುಭವ ಆಗೈತೆ ಅಂದ್ರ ಅರುರೂಪವಾದ ಚೇತನಕ್ಕನೇ ಆನಂದದ ಅನುಭವ ಅಥವಾ ಆನಂದದ ಅರಿವು ಅದು ಅಲ್ಲಿ ಐತಿ. ಅದನ್ನೇ ಸ್ಮರಣ ಮಾಡಿ ಮುಂಜಾನೆ ಹೇಳ್ತಾನ. ಅದನ್ನ ಈಗ ಸಿದ್ಧಾಂತ ಹೇಳ್ತಾರ. ದೃಷ್ಟಾಂತ ಹೇಳಿದ್ರಲ್ಲಿ ನಿನ್ನೆ ಪರಮ ಸುಖ ನಿದ್ರೆಯೊಳಗೆ ಇರುತ್ತಿರ್ತೇನೆಂಬ ಸಂಸ್ಮರಣವು ಆ ಸುಪ್ತಿ ಸತಿಯ ಸಂಯೋಗದಿಂದ ದೊರಕೊಂಡ ಸುಖವನ್ನು ಅರಹುವುದು. ಏನ್ ದೃಷ್ಟಾಂತ ಕೊಟ್ರಲ್ಲ, ಯೋಗ ಲಂಬಿಕಾ ಯೋಗಿ ದೃಷ್ಟಾಂತ ಕೊಟ್ರಲ್ಲ. ಅಂದ್ರ ಯೋಗವನ್ನ ಸಾಧಿಸಿ ಆನಂದವನ್ನ ಅನುಭವಿಸಿ ಉತ್ಥಾನ ಆದ ಮೇಲೆ ಅದರ ಆನಂದದ ಸುಖವಾಗಿದ್ನಪ್ಪ, ನಾನು ಯೋಗದೊಳಗ ಆನಂದವಾಗಿದ್ದೆ ಅಂತ ಹೆಂಗ ಹೇಳ್ತಾನ, ಹಂಗ ಈ ನಿದ್ದೆಯಿಂದ ಎದ್ದ ಮೇಲೆ ಹೆಸರಾದ್ಮೇಲೆ ಪರಮ ಸುಖ ನಿದ್ರೆಯೊಳಗಿರ್ತಿದ್ದೇನು. ಪರಮ ಸುಖ ನಿದ್ರೆಯೊಳಗೆ ಇರುತ್ತಿರ್ತೇನು. ನಿದ್ರೆಯೊಳಗೆ ಯಾವ ಸುಖ ಅದ? ಪರಮ ಸುಖ. ನಿದ್ರೆಯೊಳಗ ಪರಮ ಅಂತ ಯಾಕೆ ಪದ ಇಟ್ರು? ಪರಮ ಅಂತ ಯಾಕೆ ಪದ ಇಟ್ರು ಅಂದ್ರ ಇದಕ್ಕಿಂತ ಮೊದಲು ಒಂದು ವಿಷಯಾನಂದ. 8 ತರದ ಆನಂದಗಳನ್ನ ಹೇಳಿಲ್ಲ. ಸುಖವೇ ಎಲೆ ಸುಖವೇ ನೀನು ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನುವುದು. ಹೌದು. ಅದ್ರೊಳಗೆ ವಿಷಯಾನಂದ ಹೇಳುವಾಗ ಏನ್ ಹೇಳ್ದ? ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಅಂತ ಹೇಳ್ಯಾರ. ವಿಷಯಾನಂದನೂ ಅಲ್ಲಿನೂ ಆನಂದದ, ಆದರೆ ವಿಷಯಾನಂದ ಕ್ಷಣಿಕವಾಗಿದೆ ಮತ್ತು ಪರಿಚ್ಛಿನ್ನವಾಗಿದೆ. ಇದೇನು ನಿದ್ರಾನಂದ ಏನ ಇದನ್ನು ಶಾಶ್ವತ ಅಂತ ಹೇಳಕ್ ಬರಂಗಿಲ್ಲ. ಇದು ಪರಿಚ್ಛಿನ್ನ ಅದ, ಆದರೆ ಇದನ್ನು ನಿದ್ರಾನಂದ ಕ್ಷಣಿಕ ಅದ. ಇದು ಕ್ಷಣಿಕನ ಅದ, ಶಾಶ್ವತ ಅಲ್ಲ. ಬಾಳ 4 ತಾಸು ನಿದ್ದೆ ಮಾಡಿರಿ, 5 ತಾಸು ಮಾಡಿರಿ, 6 ತಾಸು 7 ತಾಸು 2 ತಾಸು ಮಾಡಿದ್ರು ನಿದ್ದೆ, ಇದು ಕ್ಷಣಿಕನದ, ಆದರೆ ಪರಿಚ್ಛಿನ್ನ ಇಲ್ಲ. ಇದು ವಿಷಯದ ಉಪಾದಿಯಿಂದ ಬಂದ ಆನಂದ ಅಲ್ಲ. ಇದು ವಿಷಯಾನಂದದಲ್ಲಿ ವಿಷಯದ ಉಪಾದಿಯಿಂದ ಬಂದಿರ್ತದೆ ಸುಖ. ರಾಗ ವಿಷಯ ಸಿದ್ಧಿಯಾಗಿ ಯಾವ ವಿಷಯನ ಇಚ್ಛಾ ಮಾಡೇವೋ ಆ ವಿಷಯ ನಮಗ್ ಸಿಕ್ತಂದ್ರ ಅದು ಅನುಭವ ಮಾಡುವಾಗ ಪ್ರಮೋದ ವೃತ್ತಿಯೊಳಗ ಯಾವ ವಿಷಯಾನಂದ ಆಗ್ತದೆ. ಪ್ರಮೋದ ವೃತ್ತಿ, ಪ್ರಿಯ ಮೋದ ಪ್ರಮೋದ ವೃತ್ತಿಯೊಳಗೆ ವಿಷಯಾನಂದ ಅನುಭವ ಆಗ್ತದ. ಆ ಆನಂದ ಅದೇನದ ಅಂದ್ರ ಪರಿಚ್ಛಿನ್ನ, ಪೂರ್ಣ ಆನಂದ ಅಲ್ಲದು. ವಿಷಯದ ಉಪಾದಿಯಿಂದ ಬಂದೈತೆ ಅದು. ಆದ್ರ ಈ ನಿದ್ರೆಯೊಳಗ ತೋರುವ ಆನಂದ ಏನೈತಲ್ರಿ, ನಿದ್ರೆಯೊಳಗೆ ತೋರುವ ಆನಂದ ನಿರ್ವಿಷಯವಾದ ಆನಂದ. ನಿರ್ವಿಷಯ ಅದು ಯಾವ್ದಾರ ವಿಷಯ ಐತೆನ? ಇಲ್ಲ. ವಿಷಯ ಇರ್ಲಂದ್ರೂ ಕೂಡ ಅಲ್ಲೇ ಆನಂದ ಅದು ನಿರ್ವಿಷಯವಾದ ಆನಂದ, ಮತ್ತ ಅದು ಪರಿಪೂರ್ಣ ಆನಂದ. ಪರಿಚ್ಛಿನ್ನ ಅಲ್ಲದು. ನಿರ್ವಿಷಯವಾಗಿಯೂ ಪರಿಪೂರ್ಣವಾಗಿಯೂ ಇರುವ ಆನಂದ ಯಾವುದು? ನಿದ್ರೆ ಮಾಡುವಾಗ ಅನುಭವಿಸುವ ಆನಂದ. ಆದರೆ ಅದು ಬ್ರಹ್ಮಾನಂದ ಅಂತ ಕರೀತಾರ. ಅದಕ್ಕೇಂತ ಕರೀತಾರ? ಬ್ರಹ್ಮಾನಂದ. ಕಡುನಿದ್ರೆಯಳು ಮತಿ ಅಡೆಗೆ ಮಾಯಾವೃತ್ತಿ ವಿಡಿದು ಅನಂತತೆಯನ್ನು ಪಡೆದು ರಾಜಿಕ ಶಿವ ಅಂತಂದ. ಕಡು ನಿದ್ರೆಯೊಳು ಮತಿ ಅಡಗೆ, ಗಾಢ ನಿದ್ರೆಯೊಳಗ ನೀನು ಬುದ್ಧಿ ಇರ್ತೈತನಲ್ಲಿ, ಎಲ್ಲಿ ಅಡಗಿರ್ತದ? ಅವಿದ್ಯೊಳಗೆ. ಮಾಯಾವೃತ್ತಿ ಇರ್ತದ. ಮಾಯಾವೃತ್ತಿ ಅಂದ್ರು ಒಂದೇ, ಅವಿದ್ಯ ವೃತ್ತಿ ಅಂದ್ರುನು ಅದಕ್ಕ ರಾಜಿಕ
ಶಿವ ಅಂದ್ರ ಮಂಗಲ ಸ್ವರೂಪ. ಶಿವ ಅಂದ್ರ ಅದಕ್ಕೆ ಬ್ರಹ್ಮಾನಂದಕ್ಕೆ ಅಂದ್ರ ಶಿವ. ಶಿವ ಅಂದ್ರ ಮಂಗಲ ಸ್ವರೂಪ. ಅದು ಬ್ರಹ್ಮಾನಂದ ನಿತ್ಯ ಮಾಡುವ ಆನಂದ ನಿದ್ರಾನಂದ ಮಂಗಲ ಸ್ವರೂಪ. ಹೆಂಗ್ ಮಂಗಲ ಸ್ವರೂಪ ಅದಂದ್ರ ಇಂದ್ರಿಯಗಳಿಗೆ ಒಂಥರ ತಾಕತ್ತು ಕೊಡ್ತದ. ಶರೀರಕ್ಕ ಮತ್ತು ಇಂದ್ರಿಯಗಳಿಗೆ ಏನ್ ಮಾಡ್ತದ? ತಾಕತ್ ಕೊಡ್ತದ. ಯಾವಾಗ 4 ತಾಸು 5 ತಾಸು ನಿದ್ರಿ ಮಾಡಿ ಎದ್ದ ಅಂದ್ರ ಆರಾಮ್ ಇರ್ತಾನ ಮನುಷ್ಯ. ನಿದ್ದೆ ಆಗ್ಲಿಲ್ಲ ಅಂದ್ರ ಶರೀರನು ಅಸ್ತವ್ಯಸ್ತ, ಇಂದ್ರಿಯಗಳು ಅಸ್ತವ್ಯಸ್ತ. ಹೌದು, ಆನಂದ ಐತೆ. ಅದು ಹೊರಗಿನಿಂದ ಬಂದ ಆನಂದ ಅಲ್ಲ, ಅದು ಸ್ವರೂಪದ ಆನಂದ. ಅವಿದ್ಯಾ ವೃತ್ತಿ, ಸೂಕ್ಷ್ಮವಾದ ಅವಿದ್ಯಾ ವೃತ್ತಿಯಲ್ಲಿ ಆತ್ಮನ ಸ್ವರೂಪ ಆದ ಆನಂದ ಏನೈತಲ್ಲ, ಆತ್ಮನ ಸ್ವರೂಪ ಆನಂದ ಅಂದ್ರ ಆನಂದವೇ ಆತ್ಮ. ಬಿಂಬ ರೂಪವಾದಂತ ಆನಂದ ಅಂದ್ರೂ ಅದು ಆತ್ಮನ ಸ್ವರೂಪ. ಅದರ ಪ್ರತಿಬಿಂಬವನ್ನ ಅವಿದ್ಯಾ ವೃತ್ತಿಯೊಳಗ ಪ್ರಾಜ್ಞೆ ಜೀವನ ಅನುಭವಿಸ್ತಿರ್ತಾನ. ಪ್ರಾಜ್ಞೆ ಜೀವ ಏನ್ ಮಾಡ್ತಾ ಅನುಭವಿಸ್ತಿರ್ತಾನ. ಅಲ್ಲಿ ಯಾವ ವಿಷಯಗಳ ಉಪಾದಿಯಿಂದ ಬಂದಿಲ್ಲ. ನಿರ್ವಿಷಯ ಮತ್ತು ಪರಿಪೂರ್ಣ. ನಿರ್ವಿಷಯ ಪರಿಪೂರ್ಣ ಇದ್ರ ಅಲ್ಲಿ ಜೀವನ್ಮುಕ್ತಿ ಹೇಳಾಕ್ ಬರಂಗಿಲ್ಲ. ಅಲ್ಲಿ ಆವರಣ ಸಹಿತ, ಅವಿದ್ಯದ ಆವರಣ ಸಹಿತ, ಅದು ನಿರಾವರಣ ಇಲ್ಲ. ಅದಕ್ಕೆ ಬ್ರಹ್ಮಾನಂದ ಅಂತ ಹೇಳ್ಯಾರ. ಅಂತ ಸುಖ ಅದಕ್ಕ ಪರಮ ಸುಖ ಅಂತ ಕರೀತಾರ. ಅದಕ್ಕ ಪರಮ ಸುಖ ನಿದ್ರೆಯೊಳಗಿರ್ತಿರ್ತೇನ. ಯಾವಾಗಂತ ನೀವ ಮುಂಜಾನೆ ಎದ್ದ ಮೇಲೆ ಸ್ಮರಣ ಮಾಡ್ಕೊಂಡು ಹೇಳ್ತಾನ, ನಾ ನಿದ್ರೆಯೊಳಗ ಏನ್ರಿ ಸುಸುಪ್ತಾವಸ್ಥೆಯೊಳಗ ನಾ ಪರಮ ಸುಖದಲ್ಲಿ ಇದ್ದೆ ಅಂತ ಸಂಸ್ಮರಣವು. ಅಂದ್ರೆ ಈ ಸ್ಮರಣ ಮುಂಜಾನೆ ಹೇಳ್ತಾನ, ಸ್ಮರಣೆ ಮಾಡ್ಕೊಂಡು ಹೇಳ್ತಾನ. ಹಂಗ ಹೇಳ್ಬೇಕಾಗಿತ್ತು ಅಂದ್ರ ಅಲ್ಲಿ ಅವಿದ್ಯಾ ವೃತ್ತಿಯೊಳಗ ಆ ಆನಂದವನ್ನ ಅನುಭವಿಸ್ಯಾನ. ಆ ಆನಂದವನ್ನ ಅನುಭವಿಸ್ಯಾನಲ್ಲ, ಆ ಆನಂದ ಅನುಭವಿಸ್ಯಾನಂದ್ರ ಅವ ಅರುರೂಪದನಿಲ್ಲ, ಅರುರೂಪದನ ಅಂತ ಹೇಳಿ ಅಲ್ಲಿ ಆನಂದದ ಅನುಭವ, ಆನಂದ ಅನುಭವಿಸಿದ್ದದ ಅರಿವು ಅದು ಎಲ್ಲ ಗೊತ್ತಾಗ್ತದೆ. ಜಡ ಇದ್ದ ಪದಾರ್ಥಕ್ಕೆ ಏನು ಗೊತ್ತಾಗತ್ತೇನೆ? ಇಲ್ಲ. ಅದಕ್ಕ ಅಲ್ಲಿ ಸುಖವಾಗಿ ಮಲಗಿದ್ದೆ ಅನ್ನೋದ್ರಿಂದನೂ ಆತ್ಮ ಅರು ಸ್ವರೂಪಾದನ ಅಂತಾನು ಅರ್ಥ ಆಗ್ತದೆ. ಏನೊಂದು ಅರಿಯದಿದ್ದೆ ಅಂದ್ರೂ ಅಲ್ಲಿ ಅರಿವು ಐತೆ ಅಂತಾನು ನಿಶ್ಚಯ ಮಾಡ್ತಾರೆ. ಅದು ಏನೊಂದು ಅರಿಯದೆ ಅಂದ್ರೂ, ಏನೊಂದು ಅರಿಯದ ಅಜ್ಞಾನವನ್ನ ಅರುತ್ತ ಏನೊಂದು ಅರಿಯದೆ ಅಂತಾನಂದ್ರ ಅಲ್ಲಿ ಅರಿವು ಐತಿ. ಅದಕ್ಕ ಎರಡು ರೀತಿಯೊಂದು ವಿಚಾರ ಮಾಡಿದ್ರ ಆತ್ಮ ಅರು ಸ್ವರೂಪ ಅದಾನ ಸುಸುಪ್ತಾವಸ್ಥೆಯೊಳಗ ಅಂತ. ಈಗ ಇಷ್ಟೆಲ್ಲ ಹೇಳಿದ್ರಲ್ಲ, ಇನ್ನ ಅರ್ಥಾಪತ್ತಿ ಪ್ರಮಾಣದಿಂದನೂ ಹೇಳ್ತಾರೆ. ಯುಕ್ತಿ ಹೇಳಿದ್ರು, ಹೌದಲ್ರಿ? ಅರ್ಥಾಪತ್ತಿ ಪ್ರಮಾಣ ಹೇಳ್ತಾರ. ಮುಂದಿನ ಸೂತ್ರದೊಳಗ ಹೇಳ್ತಾರ. ಇದ ಸೂತ್ರದಾಗ ಕೊನೆಗೆ ಬರ್ತದ ಗೊತ್ತ, ಶ್ರುತಿ ಪ್ರಮಾಣವನ್ನು ಹೇಳ್ತಾರ. ಈಗ ಅರ್ಥಾಪತ್ತಿ ಪ್ರಮಾಣ ಹೇಳ್ತಾರ. ಅರ್ಥಾಪತ್ತಿ ಪ್ರಮಾಣ ಮೂಲಕ ಏನಂತ, ಜಾಗರಣದಲ್ಲಿ ಆಗುವಂತ ಸ್ಮರಣವನ್ನ ಕಂಡು ಇದರ ಮೇಲಿಂದ ನಿದ್ರೆಯಲ್ಲಿ ಸುಖದ ಅನುಭವವಾಗಿದೆ ಎಂಬುದನ್ನು ನಿಶ್ಚಯ ಮಾಡುವುದರಿಂದ ಇದು ಅರ್ಥಾಪತ್ತಿ ಪ್ರಮಾಣವೆನಿಸುತ್ತದೆ. ಅರ್ಥಾಪತ್ತಿ ಪ್ರಮಾಣ ಅಂದ್ರೇನು? ಅರ್ಥಾಪತ್ತಿ ಪ್ರಮಾಣ, ಅರ್ಥಾಪತ್ತಿ ಪ್ರಮಾ, ಉಪಪಾದಕ ಕಲ್ಪನೆಗೆ ಹೇತುವಾದ ಉಪಾದ್ಯ ಜ್ಞಾನವೇ ಅರ್ಥಾಪತ್ತಿ ಪ್ರಮಾಣವೆನಿಸುವುದು. ಅರ್ಥಾಪತ್ತಿ ಪ್ರಮಾ ಅಂತ ಯಾವುದಂದ್ರ ಕಲ್ಪನಾ ಮಾಡೋದು, ಕಲ್ಪನಾ ಮಾಡಿ ತಿಳ್ಕೊಳ್ಳೋದು ಅರ್ಥಾಪತ್ತಿ ಪ್ರಮಾದ. ಆ ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಯಾವುದು ಬೇಕಾಗಿತ್ತಲ್ಲ, ಕಾರಣ ಆಗೈತಲ್ಲ, ಅದು ಅರ್ಥಾಪತ್ತಿ ಪ್ರಮಾಣ ಹೇತು. ಈಗ ಅರ್ಥಾಪತ್ತಿ ಪ್ರಮಾಣದಿಂದ ಹೇಳ್ತಾರೆ ಏನಂತ, ನೆನಹಿದ ಅರ್ಥಾಪತ್ತಿ ಎನಿಸುವ ಪ್ರಾಮಾಣ್ಯವನ್ನೇ ಸೂಚಿಸುತ್ತಮೆಹುದಾದ ಕಥತಿಂ ಆ ತನಿನಿದ್ರೆಯಲ್ಲಿ ಅರಿವುಂಟು. ಏನ್ರಿ? ನೆನಹಿದ ಅರ್ಥಾಪತ್ತಿ ಅಂದ್ರ ಇದು ನೆನಹು. ಇದು ನೆನಹು ಅಂದ್ರ ಈ ಯಾವ ಸ್ಮರಣ, ಇದು ನೆನಹು. ಇದು ನೆನಹು ಈ ಸ್ಮರಣ. ಯಾವ ಸ್ಮರಣ? ಮುಂಜಾನೆಯಾಗ ಎದ್ದ ಮ್ಯಾಲೆ ಸ್ಮರಣ ಮಾಡ್ತಾನಲ್ಲ ಆ ಸ್ಮರಣ. ಮುಂಜಾನೆ ಎದ್ದ ಮ್ಯಾಲೆ ಮತ್ತೊಬ್ಬರಿಗೆ ಮುಂದ ಅಕಸ್ಮಾತ್ ಆಗಿ ಅಥವಾ ತನ್ನಿಂದ ತಾನಾರಾಗಲಿ ಸ್ಮರಣ ಮಾಡ್ಕೊಂತಾನ, ಹೌದಲ್ಲ?
ಈ ಸ್ಮರಣ ಅಂದ್ರೆ ಮುಂಜಾನೆ ಸ್ಮರಣ ಮಾಡ್ಕೊಳ್ಳು. ಅದನ್ನ ಆ ಸ್ಮರಣದ ಮೂಲಕವಾಗಿನೇ ಅಲ್ಲಿ ಯಾವ ಸುಸುಪ್ತಾವಸ್ಥೆಯೊಳಗ ಆತ್ಮ ಅರು ಸ್ವರೂಪಗನ ಅಂತ ಗೊತ್ತಾಗ್ತತಿ. ಈಗ ಅರ್ಥಾಪತ್ತಿ ಪ್ರಮಾಣ ಹೇಳ್ಬೇಕಾಯ್ತ ದೃಷ್ಟಾಂತ ಕೊಡ್ತಾರ. ಅದಕ್ಕ ದೃಷ್ಟಾರ್ಥಪತ್ತಿ ಶ್ರುತಾರ್ಥಪತ್ತಿ ಅಂತ ಎರಡು ಬರ್ತಾವ. ಅರ್ಥಾಪತ್ತಿ ಪ್ರಮಾಣಗಳು. ದೃಷ್ಟಾರ್ಥಪತ್ತಿ ಅಂದ್ರ ಈಗ ನೋಡಿದ ಮೇಲೆ ಅವ ಮಾತಾಡುವ ವಾಕ್ಯದ ಅರ್ಥದ ಜ್ಞಾನದಲ್ಲಿ ಅಸಂಭವತ್ವ ಉಂಟಾದ್ರ ಅಲ್ಲಿ ಇನ್ನೊಂದು ಅರ್ಥವನ್ನು ಕಲ್ಪನಾ ಮಾಡುವುದು ದೃಷ್ಟಾರ್ಥಪತ್ತಿ ಅಂತ. ಈಗ ಹಗಲುಣ್ಣದ ದೇವದತ್ತನ ಶರೀರದ ಪೀನತ್ವವನ್ನು ಕಂಡು ರಾತ್ರಿ ಭೋಜನವನ್ನು ಕಲ್ಪಿಸುವಂತೆ. ಈಗ ಒಂದು ಪಂಚಮಹಾಭೂತಗಳಿಂದ ಆದಂತ ಶರೀರ ಐತಲ್ಲ, ಇದು ಮಾಂಸಮಯ ಶರೀರ, ಇದು ಅನ್ನಮಯ ಶರೀರ. ಇದು ದಪ್ಪವಾಗಿ ಇರಬೇಕಾಗಿತ್ತ ಅಂದ್ರ ಅವ ದೇವದತ್ತ ದಪ್ಪ ಅದಾನ, ದಷ್ಟ ಪುಷ್ಟ ಅದಾನ, ಏನ್ ಸ್ವರ್ಗಿಲ್ಲ ಅಂತ ಈಗ ಅವನ ಶರೀರ ಪ್ರತ್ಯಕ್ಷವಾಗಿ ನೋಡಾರಿ ಕಾಣ್ತದ. ಆದ್ರ ಅವೇನ್ ಅಂತಾನ ಮಾತ, ನಾನು ಹಗಲು ಉಣ್ಣುವುದಿಲ್ಲ, ಪಗಲುಣ್ಣದ ದೇವದತ್ತನ ಶರೀರದ ಪೀನತ್ವ, ಪೀನತ್ವ ದಪ್ಪ ಇರುದು, ನಾನು ಹಗಲು ಉಣ್ಣುವುದಿಲ್ಲ ಅಂತ. ಈಗ ಹಗಲು ಉಣ್ಣುವುದಿಲ್ಲ ಅಂತಂದ್ರ ಈಗ ಈ ಶರೀರಕ್ಕೆ ಅನ್ನ ಹಾಕೋದು ಬಿಟ್ರ ಇದು ದಪ್ಪವಾಗಿ ದಷ್ಟಪುಷ್ಟವಾಗಿರಾಕ್ ಸಾಧ್ಯನೇ ಇಲ್ಲ. ಇದಕ್ಕೊಟ್ಟು ಅನ್ನ ಹಾಕ್ಬೇಕು, ಅನ್ನ ಊಟ ಹಾಕ್ಬೇಕಲ್ಲ. ಅದ್ ಹೆಂಗ್ ಹಾಕೊಂತ ಹೋಗಿರಿ, 16 ಚೀಟಿ ಚೀಲ ತುಂಬ್ದಂಗ್ ತುಂಬ್ಕೊಂತ ಹೋದ್ರ ಏನ್ರಿ ತುಂಬ್ಕೊಂತ ಹಿಕ್ಕೊಂತ ಹೋಗ್ತದ. ಅದು ಏನಾರ ಆಗಲಿ ಟೋಟಲ್ಲಿ ಅನ್ನಮಯ ಶರೀರ, ಅನ್ನ ಹಾಕ್ಬೇಕು, ದಷ್ಟಪುಷ್ಟಮ. ಆದರೆ ನಾ ಹಗಲು ಉಣ್ಣುದಿಲ್ಲ ಅಂತ. ಈಗ ಅವನ ಶರೀರ ನೋಡೇವಿ, ಅವ ಮಾತರ ಹಗಲು ಉಣ್ಣುವುದಿಲ್ಲ ಅಂತ ಅನ್ನಕತ್ತ. ಅವನ ವಾಕ್ಯದ ಅರ್ಥದಲ್ಲಿ ಜ್ಞಾನದ ಅಸಂಭವತ್ವ ಅಥವಾ ಅರ್ಥದ ಅಸಂಭವತ್ವ, ಆ ವಾಕ್ಯದ ಅರ್ಥದ ಅಸಂಭವತ್ವ ಬಂತಲ್ಲೇ. ಒಂದ್ ವೇಳೆ ಹಗಲು ಉಣ್ಣುವುದಿಲ್ಲ ಅಂದ್ರ ಅವನ ಶರೀರ ಹೇಳ್ತದ, ಇವ ಹಗಲು ಉಣ್ಣುದಿಲ್ಲ ಅಂದ್ರೂ ಕೂಡ ಇವಂಗ ಅದು ಈ ಶರೀರಕ್ಕೆ ಅನ್ನ ಹಾಕ್ಯಾನ ಅಂತಾನ ಹಗಲು ಉಣ್ಣುವುದಿಲ್ಲ ಅಂತಾನ. ಹಂಗಾರ ಅವನ ಮಾತಿನ ಮೇಲೆ ಅರ್ಥದ ಅಸಂಭವತ್ವ ಜ್ಞಾನ ಆದಾಗ ಮತ್ತೊಂದು ಅರ್ಥವನ್ನ ಎದುರುಗಡೆ ಇದ್ದಾವ ಕೇಳದವ ಕಲ್ಪನಾ ಮಾಡ್ಕೊಂತಾನ. ಏನಂತ ಕಲ್ಪನಾ ಮಾಡ್ಕೊಂತಾನ, ಇದು ಅನುಮಯ ಶರೀರದ ಹಗಲರ ಉಣ್ಣುವುದಿಲ್ಲ ಅಂತ ಹೇಳಕತ್ತಾನ. ಹಂಗಾರ ಹಗಲು ಉಣ್ಣೋದಿಲ್ಲ ಅಂದ್ರ ಇದು ಇಷ್ಟು ದಷ್ಟಪುಷ್ಟವಾಗಿರಾಕ್ ಸಾಧ್ಯನೇ ಇಲ್ಲ, ಅನ್ನ ಹಾಕ್ಲಿಲ್ಲ ಅಂದ್ರ ತಿಳ್ಕೊಂಡು. ಹಂಗಾರ ಹಗಲು ಉಣ್ಣೋದಿಲ್ಲ ಅಂದ್ರ ಇವ್ ರಾತ್ರಿ ಭೋಜನ ಮಾಡ್ತಾನ, ರಾತ್ರಿ ಊಟ ಮಾಡ್ತಾನ ಅಂದ್ರ ಈ ಶರೀರ ಅಷ್ಟು ದಷ್ಟಪುಷ್ಟವಾಗಿ ಐತಿ ಅಂತ ಕಲ್ಪನಾ ಮಾಡ್ತಾನ. ಆ ಕಲ್ಪನೆಗೆನೆ ಅರ್ಥಾಪತ್ತಿ ಪ್ರಮಾಣ ಅಂತಾರ. ನೋಡಿ ಶರೀರ ನೋಡ್ಯಾನ, ಅವನ ಶರೀರ ನೋಡಿ ಅವ ಆಡುವ ವಾಕ್ಯದ ಅರ್ಥದಲ್ಲಿ ಅಸಂಭವತ್ವವನ್ನ ಕಂಡು ಮತ್ತೊಂದು ಅರ್ಥವನ್ನ ಅದಕ್ಕೆ ಸಂಬಂಧವಾದ ಅರ್ಥವನ್ನ ಕಲ್ಪನಾ ಮಾಡುವುದು. ಇದಕ್ಕೆ ಅರ್ಥಾಪತ್ತಿ, ದೃಷ್ಟಾರ್ಥಪತ್ತಿ ಅಂತ ಕರೀತಾರ. ದೃಷ್ಟಾರ್ಥಪತ್ತಿ. ಇನ್ನ ಶ್ರುತಾರ್ಥಪತ್ತಿ ಅಂದ್ರ ಅದು ಕೇಳಿದ ಮೇಲೆ ನಾವೊಂದು ಅರ್ಥವನ್ನ ಕಲ್ಪನಾ ಮಾಡ್ತೀವಿ. ಶಬ್ದವನ್ನ ಕೇಳಿದ ಮೇಲೆ, ಒಂದು ಯಾವ್ದಾದ್ರು ಶಬ್ದವನ್ನ ವಾಕ್ಯವನ್ನ ಕೇಳಿದ ಮೇಲೆ ಮತ್ತೊಂದು ಅರ್ಥವನ್ನ ಕಲ್ಪನಾ ಮಾಡ್ತೀವಿ. ಅದಕ್ಕೆ ಶ್ರುತಾರ್ಥಪತ್ತಿ ಅಂತ. ಈಗ ದೇವದತ್ತನ ಮನೆಗೆ ಹೋಗ್ಬೇಕಾಗ್ಯಾರ ಒಬ್ಬ ಮನುಷ್ಯ. ಆ ದೇವದತ್ತನ ಮನೆಗೆ ಹೋಗಿ ಆ ಬಾಗಲ ನಿಂತುಕೊಂಡು ಕರಿತಾನ. ಆದ್ರ ಅವ್ರ ಹೆಣ್ಮಕ್ಳು ಅಥವಾ ಮಕ್ಕಳು ಏನ್ ಹೇಳಿದ್ರು, ಮನೆಯೊಳಗಿಲ್ಲದ ದೇವದತ್ತನು ಜೀವಿಸಿಕೊಂಡಿದ್ದಾನೆ. ಮನೆಯೊಳಗಿಲ್ಲದ ದೇವದತ್ತನು ಏನಂತ ಅವ ಅಷ್ಟ್ ಹೇಳ್ಬಿಟ್ರ ಅವ್ರು. ನೀವೇನ್ ಕಲ್ಪನಾ ಮಾಡ್ಬೇಕು ಈಗ? ಏನ್ ಕಲ್ಪನಾ ಮಾಡ್ಬೇಕು? ಮನೆಯೊಳಗಿಲ್ಲದ ದೇವದತ್ತನು ಜೀವಿಸಿಕೊಂಡಿದ್ದಾನೆ ಅಂದ್ರು. ಅಂದ್ರೆ ಏನ್ ಬಿಟ್ಟ, ಮನಿ ಬಿಟ್ಟು ಹೊರಗೆ ಹೋಗ್ಯಾನ, ಹೌದಿಲ್ಲ? ಮನೆಯೊಳಗಿಲ್ಲದ ದೇವದತ್ತ ಅಂದ್ರ
ಜೀವಿಸಿಕೊಂಡಿದ್ದಾನೆ ಅನ್ಲಿಲ್ಲ ಅಂದ್ರ ಮನೆಯೊಳಗಿಲ್ಲದ ದೇವದತ್ತನು ಅಂದ್ರ ಸುಡಗಾಡ್ಬೋದ್ಗೆದಾರ ಯಾರಿಗೂ ಹ ಸತ್ತು ಮತ್ತು ಹೊರಗ ಸತ್ತಾನೋ ಅಥವಾ ಸುಡಾಡ್ಬೋದಾನ ಹಿಂಗೈತ ಅರ್ಥ ಬರ್ತದ. ಏನ್ ಮನೆಯೊಳಗಿಲ್ಲದನ್ನೆಲ್ಲ ಜೀವಿಸಿಕೊಂಡಾನೆ ಅಂತ ಹಂಗಾರ ಅದಾನ ಮನೆಯೊಳಗಿಲ್ಲ ಅಂದ್ರ ಮನೆಗೆ ಬಿಟ್ಟು ಹೊರಗೆ ಹೋಗ್ಯಾನ. ಮನೆಗೆ ಹೋಗ್ಯ ಅಂದ್ರ ಅವ ಹಂಗಾರ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೇಕಾಗ್ತದ. ನೀವು ಕಲ್ಪನಾ ಮಾಡ್ತಾನಿ ಅಂದ್ರ ಮನೆಯೊಳಗಿಲ್ಲದ ದೇವದತ್ತನು ಜೀವಿಸಿಕೊಂಡಿದ್ದ ಅಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ಯಾನ ಅಂತ ಕಲ್ಪನಾ ಮಾಡಿದ್ನಿಲ್ಲ. ಆ ವಾಕ್ಯವನ್ನು ಕೇಳಿ ಒಂದ್ ಅರ್ಥವನ್ನು ಕಲ್ಪನೆ ಮಾಡಿದ. ಇದಕ್ಕ ಸುಪ್ತಾರ್ಥ ಪತ್ತಿ ಅಂತ ಕರೀತಾರ. ಹಂಗ ಈ ಒಂದು ಮುಂಜಾನೆ ಎದ್ದ ತಕ್ಷಣ ಸ್ಮರಣ ಮಾಡ್ತಾನಂದ್ರ ಅರ್ಥಾಪತ್ತಿ ಪ್ರಮಾಣದಿಂದ ಸುಸುಪ್ತ ಅವಸ್ಥೆಯೊಳಗ ಆತ್ಮನು ಅರುಸ್ವರೂಪದಾನ ಅಂತನ ಅರ್ಥ ಆಗ್ತದೆ. ಅದಕ್ಕ ನಾನು ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣ ಮಾಡ್ತಾನಲ್ಲ, ಸ್ಮರಣ ಮಾಡ್ತಾನ ಅಂತಂದ್ರ ಸುಸುಪ್ತ ಅವಸ್ಥೆಯೊಳಗ ಅವನಿಗೆ ಆ ಸುಖದ ಅನುಭವ ಆಗಿದೆ. ಸುಖದ ಅನುಭವ ಆದದ್ದೇ ಸಂಸ್ಕಾರ ಉಳಿತದೆ. ಯಾವ್ದ್ರ ಅನುಭವ ಆಗಿರ್ತದ ಅದ್ರ ಸಂಸ್ಕಾರ ಉಳಿತದೆ. ಆ ಸಂಸ್ಕಾರ ಸ್ಮರಣಿಗೆ ಬರ್ತದೆ. ಅಂದ್ರೆ ಮುಂಜಾನೆ ಯಾವ್ದಾರ ರೀತಿಯಿಂದ ಸ್ಮರಣಿಗೆ ಬರ್ತಾವ. ಅದ ಸ್ಮರಣಿಗೆ ಮುಂದ ಸಂಬಂಧೋ ಸಾದೃಶ್ಯೋ ವಿಚಾರನೋ ಚಿಂತನದಿಂದ ಬರ್ತಾವ. ಅದಕ್ಕ ಸ್ಮರಣಿಗೆ ಬರ್ತಾರ. ಸ್ಮರಣಿಗೆ ಬರ್ತಾವ. ಆ ಸ್ಮರಣೆ ಮಾಡ್ತಾನಂದ್ರ ನಾ ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣೆ ಮಾಡ್ತಾನಂದ್ರ ಅಲ್ಲಿ ಆತ್ಮ ಸುಖವನ್ನ ಅನುಭವಿಸ್ಯಾರ. ಸುಖನ ಅನುಭವಿಸ್ಯಾನಂದ್ರ ಆತ್ಮ ಅಲ್ಲಿ ಅರು ಸ್ವರೂಪ ಅದಾನ. ಆತ್ಮ ಅಲ್ಲಿ ಏನವನ ಅರು ಸ್ವರೂಪ ಅದಾನ ಅಂತೇಳಿ ಹಿಂಗ ನಿದ್ರೆಯೊಳಗ ಅರು ಅದ ಅಂತ ಹೇಳಿ ಅರ್ಥಾಪತ್ತಿ ಪ್ರಮಾಣದಿಂದ ಕಲ್ಪನಾ ಮಾಡುವುದು. ಅರ್ಥಾಪತ್ತಿ ಪ್ರಮಾಣದಿಂದ ಕಲ್ಪನಾ ಮಾಡುವುದು ಅಂದ್ರೆ ನಿದ್ರೆಯೊಳಗ ಆತ್ಮ ಅರು ಸ್ವರೂಪದಾನ. ಯಾಕ ಸುಖವಾಗಿ ಮಲಗಿದ್ದೆ ಅಂತ ಸ್ಮರಣ ಮಾಡಿ ಹೇಳ್ತಾನಂದ್ಮೇಲೆ ಅಲ್ಲಿ ಸುಖ ಅನುಭವಿಸ್ಯಾನ, ಆನಂದ ಅನುಭವಿಸ್ಯಾನ ಅಂದ್ರೆ ಅವ ಅರುರೂಪ ಅದಾನ. ಇದು ಜಗತ್ತು ಮಿಥ್ಯಾ ಅನ್ನಕೊಂದ ಅರ್ಥಪತ್ತಿ ಹೆಂಗ ಕೇಳಿದ ಮ್ಯಾಲ ಇದ್ರ ಮಿಥ್ಯತ್ವ ಅಂದ್ರೆ ನೇಹ ನಾನಾಸ್ತಿ ಕಿಂಚನ ಶ್ರುತಿ ಹೇಳ್ತಾವ. ನೇಹ ನಾನಾಸ್ತಿ ಕಿಂಚನ. ಇಹ ಅಂದ್ರೆ ಎಲ್ಲಿ? ಇಲ್ಲಿ ಅಂದ್ರೆ ಎಲ್ಲಿ? ಪಾಠಶಾಲೆ. ಇಲ್ಲಿ ಅಂದ್ರ ಚೇತನದಲ್ಲಿ, ಬ್ರಹ್ಮದಲ್ಲಿ, ಆತ್ಮದಲ್ಲಿ, ಸ್ವರೂಪದಲ್ಲಿ. ಇಲ್ಲಿ ವೇದ ಅನ್ನೋದು ಸ್ವಲ್ಪ ಇಲ್ಲ ನೋಡ್ರಿ. ನ ಇಹ ನಾನಾ ಅಸ್ತಿ ನ ಅಸ್ತಿ ಅಂದ್ರ ಈ ಆತ್ಮ ಸ್ವರೂಪದಲ್ಲಿ ಭೇದ ಅನ್ನೋದು ಸ್ವಲ್ಪ ಇಲ್ಲ. ಭೇದ ಅನ್ನೋದಿಲ್ಲ ಅಂದ್ರ ಸ್ವಗತ ಸಜಾತಿ ವಿಜಾತಿ ಯಾವ ಭೇದನೂ ಇಲ್ಲ ಅಂದ್ರ ಇದು ಶ್ರುತಿ ನೇಹ ನಾನಾ ಸಿಕ್ಕಿಂಚನ್ ಅಂತ ಹೇಳಕತ್ತದ. ಆದ್ರ ಜಗತ್ತು ನೋಡಿದ್ರೆ ಪ್ರತ್ಯಕ್ಷ ಕಣ್ಣಿಗೆ ಕಾಣಕತ್ತ. ಎದಕ್ಕೆ ಯಾವ ತೀರ್ಮಾನಕ್ಕೆ ಬರ್ತೀರಿ ನೀವು? ಜಗತ್ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಕತ್ತೈತಿ, ಶ್ರುತಿಯರ ನೇಹ ನಾನಾ ಕಿಂಚನ ಅಂತ ಹೇಳಾಕತ್ತೈತಿ. ನೀವು ಯಾವ ಒಂದು ತೀರ್ಮಾನ ತಗೊಂತೀರಿ? ಪ್ರತ್ಯಕ್ಷವಾಗಿ ಕಾಣೋದಕ್ಕನ ಕರೆ ಅಂತೀರೋ ಶ್ರುತಿಗೆ ಮಾತಿಗೆ ನೀವು ಕರೆ ಅಂತೀರೋ? ಶ್ರುತಿಗೆನೆ ಕರೆ ಅನ್ಕಲ್ಲ. ಶ್ರುತಿ ಎಂದು ಸುಳ್ಳು ಹೇಳುದಿಲ್ಲ. ಪರಮಾತ್ಮ ಮುಖದಿಂದ ಹೊರಗೆ ಬಂದತ್ತ. ಇದು ಪ್ರತ್ಯಕ್ಷ ಕಂಡಿದ್ದೆಲ್ಲ ಸತ್ಯ ಅನ್ಕೊಂತ ಹೋದ್ರ ಹಾವು ಹಗ್ಗದಲ್ಲಿ ಹಾವು ತೋರ್ತಲ್ಲ ಅದಕ್ಕೂ ಸತ್ಯ ಅನ್ಬೇಕಾಗ್ತದ. ಒಮ್ಮೊಮ್ಮೆ ಬ್ರಹ್ಮಾನು ಸತ್ಯ ಅನ್ಬೇಕಾಗ್ತದ. ಹಿಂಗ ನೀವು ಶ್ರುತಿ ಬಿಟ್ಟು ವಿಚಾರ ಮಾಡಿದ್ರ ಶ್ರುತಿನೇ ನಾನು ಕಿಂಚನ ಅಂತ ಹೇಳ್ತತ್ತ ಅಂದ್ರ ಈ ಬ್ರಹ್ಮದಲ್ಲಿ ಈ ಜಗತ್ತು ಮಿಥ್ಯ ಆಗಿದೆ, ಕಲ್ಪಿತವಾಗಿದೆ ಅಂತ ನಾವು ಕಲ್ಪನಾ ಮಾಡ್ತೇವೆ. ಆ ಮಿಥ್ಯತ್ವದ ಕಲ್ಪನಾ, ಜಗತ್ತಿನ ಮಿಥ್ಯತ್ವದ ಕಲ್ಪನಾ ಮಾಡುವುದೇ ಅರ್ಥಪತ್ತಿ ಪ್ರಮಾದ. ನೇಹ ನಾನಾಸ್ತಿ ಕಿಂಚನ ಅನ್ನುವುದೇ ಅರ್ಥಾಪತ್ತಿ ಪ್ರಮಾಣ. ಶ್ರುತಿ ಪ್ರಮಾಣನೇ ಅದು ಅಲ್ಲಿ ಏನಾಗ್ತತಿ, ಅರ್ಥಾಪತ್ತಿ ಪ್ರಮಾಣಕ್ಕೆ ಸಹಾಯ ಮಾಡ್ತದೆ. ಅರ್ಥಾಪತ್ತಿ ಪ್ರಮಾಣಕ್ಕೆ ಏನ್ ಮಾಡ್ತದೆ? ಸಹಾಯ ಮಾಡ್ತದೆ. ಅದಕ್ಕ ಇದು ಶ್ರುತಾರ್ಥಪತ್ತಿ, ದೃಷ್ಟಾರ್ಥಪತ್ತಿ. ಈಗ ನಾ ಸುಖವಾಗಿ ಮಲಗಿದ್ದೆ ಅಂದ್ರೇನು ಶ್ರುತಾರ್ಥಪತ್ತಿನ ಹೌದಿಲ್ಲ? ನಾ ಸುಖವಾಗಿ ಮಲಗಿದ್ದೆ ಅನ್ನೋದು ಶ್ರುತಾರ್ಥಪತ್ತಿಯಿಂದ ಹೇಳ್ತಾನಂದ್ರ ಅಲ್ಲಿ ನಿದ್ದೆ ಅನುಭವಿಸ್ಯಾನ ಅಂದ. ಮತ್ತು ದೃಷ್ಟಾರ್ಥಪತ್ತಿ ಅಂದ್ರ ನಿದ್ದೆ ಇಲ್ದ ಅವನ ಕಣ್ಣು ಕೆಂಪವಾಗಿದ್ವು ಅಂದ್ರ ಅವ್ನ ನಿದ್ದೆ ಮಾಡಿಲ್ಲ, ಅದಕ್ಕೆ ದೃಷ್ಟಾರ್ಥಪತ್ತಿ.
ಯಾಕ ಪ್ರಸನ್ನತೆ ಇರುದಿಲ್ಲ ನಿದ್ದಿಲ್ಲ ಅಂದ್ರ ಕೆಂಪಾಗಿರ್ತಾವ, ಒಂಥರ ಸುಸ್ತಿದ್ದಂಗಿರ್ತಾನ. ರಾತ್ರಿ ಪಾಪ ನಿದ್ದೆ ಆದಂಗ ಕಾಣ್ತಲ್ಲ, ಹಿಂಗ ಅನಿಸ್ತ ಅದೃಷ್ಟ ಆಗ್ತದೆ. ಹೌದಲ್? ಹಿಂಗ ಅರ್ಥಾಪತ್ತಿ ಪ್ರಮಾಣದಿಂದನೂ ಕೂಡ ಏನ ಇವ ಆತ್ಮ ಆ ಸುಸುಪ್ತ ಅವಸ್ಥೆಗೆ ಅನುರೂಪ ಆಗ್ಯದಾನ ಅಂತ ಈ ರೀತಿ ಹೇಳಿದ್ರು. ಇನ್ನು ಮುಂದ ಅನುಭವ, ಉಕ್ತ ಅನುಭವ ದೃಷ್ಟಾಂತ ಪ್ರಮಾಣಗಳಿಗೆ ಬಲ ಕೊಡೋ ಸಲುವಾಗಿ ಈ ಶ್ರುತಿ ಪ್ರಮಾಣ ಹೇಳ್ತಾರೆ. ಅದೇ ಶ್ರುತಿ ಪ್ರಮಾಣ. ಈ ಮೊದಲ ಅನುಭವ ಹೇಳಿದ್ರು, ಆಮೇಲೆ ದೃಷ್ಟಾಂತ ಹೇಳಿದ್ರು, ಅನುಭವ ಹೇಳಿದ್ರು, ಅರ್ಥಾಪತ್ತಿ ಪ್ರಮಾಣನು ಹೇಳಿದ್ರು. ಈಗ ಎಲ್ಲಕ್ಕೂ ಬಲ ಕೊಡಾಕ ಈಗ ಏನಂತಾರೆ, ಶ್ರುತಿ ಪ್ರಮಾಣವನ್ನ ಹೇಳ್ತಾರೆ. ಸಂದೇಹವಿಲ್ಲದೆ ಆನಂದಮಯ ಚಿತ್ತು ತನ್ನಿಂದೆ ತಾನೊಪ್ಪಿಹುದು ಅಲ್ಲಿ ನಹಿ ದೃಷ್ಟು ಮೆಂದು ಶ್ರುತಿ ಹೇಳುತ್ತಿಹುದಾಗಿ. ಸಂದೇಹವಿಲ್ಲದ ಏನ್ರಿ, ಸಂದೇಹವಿಲ್ಲದ ಆನಂದಮಯ ಚಿತ್ತು ನೋಡ್ರಿ, ಅಲ್ಲಿ ಸುಸುಪ್ತಾವಸ್ಥೆಯೊಳಗ ಆತ್ಮ ಅರು ಸ್ವರೂಪ ಅದಾನಂತ ಯಾವ ಸಂದೇಹನೂ ಇಲ್ಲ. ಸಂದೇಹನೂ ಸಂಶಯ ಇಲ್ಲ. ನೈಯಾಯಿಕರೇ ಸಂಶಯ ಮಾಡ್ತಾರ ಏನ್ರಿ, ನೈಯಾಯಿಕರು ಅಲ್ಲಿ ಆತ್ಮ ಅಲ್ಲಿ ಜಡ ಅದಾನ, ಜ್ಞಾನಗುಣ ಉತ್ಪತ್ತಿ ಆಗಿಲ್ಲ, ಅವ್ರು ಸಂಶಯ ಮಾಡ್ತಾರ. ಆದ್ರೆ ವೇದಾಂತದ ರೀತಿಯಿಂದ ಶ್ರುತಿ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಯಾವ ಸಂಶಯನೂ ಇಲ್ಲ. ಎಲ್ಲೇ ಸುಷುಪ್ತ ಅವಸ್ಥೆಗೆ ಆತ್ಮ ಅರು ಸ್ವರೂಪ ಆಗ್ಯಾನ. ಅದು ಹೆಂಗದ, ಆನಂದಮಯ ಚಿತ್ತು. ಮಯ ಅಂದ್ರ ಸ್ವರೂಪ, ಆನಂದದ ಸ್ವರೂಪವೇ ಆದಂತ ಚಿತ್ತು. ಚಿತ್ತು ಅಂದ್ರೆ ಅದೇ ಆತ್ಮ. ಅದು ಹೆಂಗದ, ನಿದ್ರೆಯೊಳಗ ಯಾವಾಗಾದ್ರೂ ನಾ ಅದನ್ನೋ ಇಲ್ಲೋ ಅಂತ ಏನಾದ್ರೂ ಸಂಶಯ ಐತೇನೋ? ಸಂದೇಹವಿಲ್ಲದ ಅಂದ ನಿದ್ರೆಯೊಳಗ ಏನ್ರಿ, ನಿದ್ರೆಯೊಳಗ ನಾ ಇದ್ದೇನೋ ಇಲ್ಲೋ ಅನ್ನುವಂತ ಸಂಶಯ, ಸಂದೇಹ ಮುಂಜಾನೆ ಅವ್ ಸ್ಮರಣ ಮಾಡೋ ಕಾಲದಾಗ ಏನೋ ಸಂಶಯ ಬರ್ತೈತೇನು? ಬರಂಗಿಲ್ಲ. ಅನುಭವದಿಂದ ವಿಚಾರ ಮಾಡಿದ್ರೆ ಸಂಶಯ ಬರಂಗಿಲ್ಲ. ನಾನು ಸುಸುಪ್ತ ಅವಸ್ಥೆಯೊಳಗೆ ಇದ್ನೋ ಇಲ್ಲೋ, ಒಂದ್ ವೇಳೆ ನೀ ಇಲ್ಲ ಅಂದ್ರ ಎದ್ ಹೆಂಗ್ ಬಂದಿ? ಇಲ್ಲ ಅಂದ್ರ ನೀ ಎದ್ ಹೆಂಗ್ ಬಂದಿ? ಸಂಶಯ ಇದ್ದಿದ್ದಿಲ್ರಿ, ಸಂಶಯ ಇದ್ದಿದ್ದಿಲ್ಲ, ಮತ್ ಹುಟ್ಟಿ ಬಂದ್ರಿ ನಾನು ಮುಂಜಾನೆ ಅಂತ ಹಿಂಗ ಅನ್ನಕ್ ಬರ್ತೈತಿ. ಅದಕ್ಕೆ ಸುಸುಪ್ತ ಅವಸ್ಥೆಯೊಳಗ ನಾ ಅದನ್ಯೋ ಇಲ್ಲ ಅನ್ನೋಂತ ಯಾವ ಸಂಶಯ ಇಲ್ಲ. ಅದಕ್ಕ ಹಂಗಾರ ಸುಖವಾಗಿ ಅಲ್ಲಿ ಮಲಗಿದ್ದೆ ಅಂತ ಹೇಳ್ತಾ ನನ್ನ ಮೇಲೆ ನಿಶ್ಚಯವಾಗಿ ಅಲ್ಲಿ ಅರು ಸ್ವರೂಪನಾದ ಆನಂದ ಸ್ವರೂಪನಾದ ಆತ್ಮ ಇದ್ದಾನೆ. ಆನಂದಮಯ ಚಿತ್ತು. ಆನಂದಮಯ ಚಿತ್ತು ಅಂದ್ರ ಚಿತ್ತೇ ಸತ್ತು, ಸತ್ತೇ ಚಿತ್ತು, ಚಿತ್ತೇ ಆನಂದ. ಸತ್ತೇ ಚಿತ್ತು, ಚಿತ್ತೇ ಆನಂದ. ಈಗ ಸತ್ತು ಆನಂದ ಎರಡ್ ಹೇಳ್ಯಾರ, ಇದು ಚಿತ್ತು ಆನಂದ ಎರಡ್ ಹೇಳ್ಯಾರ, ಅಲ್ಲಿ ಸತ್ತು ಒಪ್ಕೋಬೇಕಾಗ್ತದೆ. ಹೌದಿಲ್ಲ? ಈಗ ಚಿತ್ತ ಅಂತ ಅರು ಹೇಳಾಕಾರ, ಅರು ಹೇಳ್ಬೇಕಾಗೈತೆ ಅಲ್ಲಿ, ಅರಿವು ಅಲ್ಲಿ ಐತೆ ಅರು ಅಂತ ಹೇಳ್ಬೇಕಾಗ್ಯದ. ಹಂಗಾರ ಅರು ಐತೆ ಅಂದ್ರ ಅಲ್ಲಿ ಆನಂದ ಅದ, ಅರು ಐತೆ ಅಂದ್ರ ಅಲ್ಲಿ ಸತ್ ಅದ. ಸದ್ರೂಪದ ಇಲ್ಲ. ಸತ್ತು, ಚಿತ್ತು, ಆನಂದ ಮೂರು ಅದ. ಮೂರು ಯಾಕಂದ್ರ ಸತ್ತೇ ಚಿತ್ತು, ಚಿತ್ತೇ ಆನಂದ. ಯಾಕ ಹಂಗೆ ಹೇಳ್ಯಾರ, ಅವು ಸ್ವರೂಪ ಅದ. ಸತ್ ಅಂದ್ರನ ಆತ್ಮನ ಸ್ವರೂಪ, ಚಿತ್ ಅಂದ್ರನ ಆತ್ಮನ ಸ್ವರೂಪ, ಆನಂದ ಅಂದ್ರನ ಆತ್ಮನ ಸ್ವರೂಪ. ಬ್ಯಾರೆ ಬೇರೆ ಅಲ್ಲವು, ಗುಣ ಆಗಿದ್ರು ಬ್ಯಾರೆ ಬೇರೆ ಇರ್ತಿದ್ವು, ಅವು ಸ್ವರೂಪ ಅದಾವು. ಹೌದಲ್ಲಿ? ಈಗ ದ್ರವತ್ವ, ಮಧುರತ್ವ, ಶುಭ್ರತ್ವ ಯಾವ್ದ್ರ ಸ್ವರೂಪ? ಅಲ್ಲಿ ಸ್ವರೂಪ. ಹೌದಿಲ್ಲ? ಹಂಗ ಇವು ಈಗ ನೋಡ್ರಿ, ಒಮ್ಮೆ ವಿಚಾರ ಮಾಡಿ ನೋಡಿದ್ರ ಈ ಉಷ್ಣತ್ವ, ದಾಹಕತ್ವ, ಪ್ರಕಾಶತ್ವ ಎದರ ಧರ್ಮ? ಅಗ್ನಿ. ಹೌದಲ್? ಹಂಗ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಇವು ಆತ್ಮನ ಸ್ವರೂಪದ. ಅಲ್ಲಿ ಸುಸುಪ್ತ ಅವಸ್ಥೆಯೊಳಗ ನಾ ಇದ್ನಿ ಇದ್ನೋ ಇಲ್ಲೋ ಅನ್ನುವಂತ ಸಂಶಯ ಯಾವ್ದು ಇಲ್ಲವೇ ಇಲ್ಲ. ಅದ ಹೆಂಗದಲ್ಲಿ ಆನಂದಮಯ ಚಿತ್ತು ಅಂದ್ರೆ ಸಚ್ಚಿದಾನಂದ ಸ್ವರೂಪವಾದಂತ ಆತ್ಮದ ಆನಂದಮಯ ಚಿತ್ತು. ಅಲ್ಲಿ ಅದ್ ಹೆಂಗದ ಅಂತಂದ್ರ ಏನ್, ಅದು ಆ ಆನಂದಮಯವಾದಂತ ಸಚ್ಚಿದಾನಂದ ಸ್ವರೂಪನಾದಂತ ಆತ್ಮ
ಅಲ್ಲಿ ಹೆಂಗದ ಅಂತಂದ್ರ ಆ ಆತ್ಮ ಪರಿಪೂರ್ಣ ಅದಾನ, ಪರಿಪೂರ್ಣ ಅದಾನ. ಆನಂದಮಯ ಚಿತ್ತು ತನ್ನಿಂದ ತಾನು ಒಪ್ಪಿಹುದು. ಏನ್ ತನ್ನಿಂದ ತಾನು ಒಪ್ಪಿದು ಅಂದ್ರ ಆತ್ಮ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗ್ಯಾನ. ಹೌದಿಲ್ಲ? ಪರಿಪೂರ್ಣ ಅದಾನ, ಎಲ್ಲಾ ಕಡೆಗೆ ತುಂಬಿಕೊಣ, ಅಲ್ಲೇ ಪೂರ್ಣವಾಗ್ಯದಾನ. ಅಲ್ಲೇ ಅಲ್ಲ, ಎಲ್ಲಾ ಕಡೆಗೇನು ಯಾವ ಕಾಲದಲ್ಲಿ ಪರಿಪೂರ್ಣವಾಗ್ಯಾನ. ಅದಕ್ಕೆ ಎಲ್ಲಕ್ಕೂ ತಾನು ಆಶ್ರಯವಾಗ್ಯದಾನಲ್ಲ, ಎಲ್ಲಕ್ಕೂ ತಾನು ಆಶ್ರಯವಾಗಿ ಅದಾನಂತ ಹೇಳಿನ ಪರಿಪೂರ್ಣದ. ಆ ಒಂದ್ ವೇಳೆ ತಾನ ಆಶ್ರಿತ ಆಗಿದ್ದ ಅಂದ್ರ, ಆಶ್ರಯ ಆಗಲಾರದೆ ಆಶ್ರಿತನಾಗಿದ್ರ, ಆತ್ಮ ಆಶ್ರಿತನಾಗಿದ್ರ ಆತ್ಮನು ಪರಿಚ್ಛಿನ್ನ ಆಗ್ತಿದ್ದ. ಆತ್ಮ ಎಲ್ಲಕ್ಕೂ ಆಶ್ರಯನಾಗಿರುವುದರಿಂದ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿ ಪೂರ್ಣದ. ಆ ಪೂರ್ಣ ಸ್ವರೂಪನಾದ ಆತ್ಮ ಸುಸುಪ್ತ ಅವಸ್ಥೆಯಲ್ಲಿನೂ ಅದಾನ, ಅಲ್ಲಿ ಯಾವ ಸಂಶಯನೂ ಇಲ್ಲ. ಅದಕ್ಕ ಅದ್ ಹೆಂಗ ಅದಾನವ? ಅವ ತನ್ನಿಂದ ತಾನು ಒಪ್ಪಿಹುದು ಅಂದ್ರಿ, ತನ್ನಿಂದ ತಾನು ಒಪ್ಪಿಹುದು ಅಂದ್ರ ತನ್ನ ಮಹಿಮೆಯೊಳಗ ತಾನೇ ಇರ್ತಾನ. ತನ್ನ ಮಹಿಮೆಯೊಳಗ ಅವ ಹೆಂಗ ಅದಾನ್ರಿ ಅವ ಅಲ್ಲಿ ಅಂತಂದ್ರ, ಯಾರನ್ನಾರ ಆಶ್ರಯ ಮಾಡ್ಕೊಂಡದಾನು ಅಂತಂತ ಕೇಳಿದ್ರ ಯಾರನ್ನು ಆಶ್ರಯ ಮಾಡಿಕೊಂಡಿಲ್ಲ. ಅವ ತನ್ನ ಮಹಿಮೆಯೊಳಗ ತಾನದ. ಸನತ್ ಕುಮಾರ್ ಹತ್ರ ನಾರದ ಮಹರ್ಷಿಗಳು ಹೋದಾಗ ಚಾಂದೋಗ್ಯ ಉಪನಿಷತ್ನೊಳಗ 6ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ, ನಾರದ ಮಹರ್ಷಿಗಳು ಕೇಳಿದ್ರಂತ, ಭೂಮಾಕ್ವ ಪ್ರತಿಷ್ಠಿತ, ಭೂಮಾಕ್ವ ಪ್ರತಿಷ್ಠಿತ ಅಂದ್ರ ಆತ್ಮ ಸುಖಮಯವಾದ ಆತ್ಮ. ಭೂಮ ಅಂದ್ರೆ ವ್ಯಾಪಕ, ಯೋ ವೈ ಭೂಮ ತತ್ ಸುಖಂ, ವ್ಯಾಪಕವಾದ ಆತ್ಮ ಸುಖ ಸ್ವರೂಪ ಇರ್ತದಲ್ಲ, ಸುಖಮಯವಾದ ಆತ್ಮ ಅವ ಸುಸುಪ್ತ ಅವಸ್ಥೆಯೊಳಗ ಏನು ಅವ ಹೆಂಗಿರ್ತಾನವ, ಎಲ್ಲಿರ್ತಾನ, ಮತ್ತ ಅವಂಗ ಏನಾದ್ರೂ ಆಶ್ರಯ ಮಾಡ್ಕೊಂಡದಾನನು ಅಂತ ಸನತ್ ಕುಮಾರ್ ಕೇಳಿದ್ರ ಅವರು ಸ್ವಮಹಿಮ್ನಿ ಅಂತ ಹೇಳಿದ್ರು. ಸನತ್ ಕುಮಾರ್ ಏನಿದ್ರೆ ಸ್ವಮಹಿಮ್ನಿ, ತನ್ನಿಂದ ತಾನು ಒಪ್ಪಿಹುದಾಗಿ ಸ್ವಮಹಿಮ್ನಿ ಅಂದ್ರ ತನ್ನ ಮಹಿಮೆಯೊಳಗ ತಾನೇ ಇರ್ತಾನ. ಅಂದ್ರ ಅರ್ಥ ಅವನ ಇರುವಿಕೆಗೆ ಯಾರ್ದು ಅವಶ್ಯಕತೆ ಇಲ್ಲ, ಅವನ ಅರಿವಿಕೆಗೆ ಯಾರದ ಅವಶ್ಯಕತೆ ಇಲ್ಲ, ಅವನ ಆನಂದದಕ್ಕೂ ಏನು ಬೇಕಾಗಿಲ್ಲ. ಹೊರಗಿಂದ ಏನು ಬೇಕನ್ನ ನಾವು ಅವನ ಆನಂದಕ್ಕ. ಇವನ ಆನಂದ ತಗೊಂಡ ಅವು ಬಾಡಿಗೆ ಹೊಡಿತಾವ ಗಾಡಿ. ಅದಕ್ಕ ಅವ ಸ್ವಮಹಿಮೆಯನ್ನು ಸಚ್ಚಿದಾನಂದ ರೂಪನಾಗಿ ಆತ್ಮನು ತನ್ನಿಂದ ತಾನು ಒಪ್ಪಿಹುದಾಗಿ, ತನ್ನಿಂದ ತಾನು ಒಪ್ಪಿಹುದಾಗದಾನ ಅಂತ ಈ ರೀತಿಯಾಗಿ ಸ್ವಮಹಿಮನಿ ಅಂತ ಹೇಳಿದ್ರು. ಅದನ್ನ ಮುಂದ ನಹಿ ದೃಷ್ಟು ಎಂದು ಶ್ರುತಿ ಹೇಳ್ತದ. ಬೃಹದಾರಣ್ಯಕ ಉಪನಿಷತ್ತಿನೊಳಗ ಬರುವಂತಹದ್ದು ಮುಂದ ಶ್ರುತ್ಯರ್ಥ ಪ್ರಕಾಶಿಕೆಯೊಳಗೆ ಬರ್ದಾರ ವಿಸ್ತಾರವಾಗಿ. ನಹಿ ದೃಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಅವಿನಾಶತ್ವಾತ್ ಅಂತ ಬರ್ತದವ್ರಾಗ ಒಂದು ಆ ದೊಡ್ಡ ಮಂತ್ರದೊಳಗ. ಆ ಮಂತ್ರದೊಳಗ ಒಂದು ವಾಕ್ಯ ರೂಪ ಮಂತ್ರ. ನಹಿ ದೃಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶತ್ವಾತ್. ಅರಿಯುವ ಆತ್ಮನಿಗೆ ಸುಸುಪ್ತ ಅವಸ್ಥೆಯಲ್ಲಿ ಲೋಪವಿಲ್ಲ. ಅರಿಯುವ ಆತ್ಮನಿಗೆ ಸುಸುಪ್ತ ಅವಸ್ಥೆಯಲ್ಲಿ ಅರಿವಿನ ಲೋಪವಿಲ್ಲ. ಅಂದ್ರೆ ಸುಸುಪ್ತ ಅವಸ್ಥೆಗೆ ಯಾಕೆ ಹೇಳಾಕತ್ತೀರಿ ಅಂದ್ರೆ ನಿನಗೆ ಸಂಶಯ ಬಂದಿದ್ದ ಅಲ್ಲಿ, ನಿನಗೆ ಜಾಗ್ರ ಮತ್ತು ಸ್ವಪ್ನದೊಳಗೆ ನಿನಗೆ ಸಂಶಯ ಬಂದಿಲ್ಲ. ಸುಸುಪ್ತ ಅವಸ್ಥೆಯೊಳಗ ಅರಿವು ಇಲ್ಲ ಅಂತ ನೀ ಹೇಳಾಕತ್ತೀವಿ. ಅದಕ್ಕೆ ನಾವು ಅಲ್ಲಿ ಸುಸುಪ್ತ ಅವಸ್ಥೆ ಅಂತ ಹೇಳಾಕತ್ತೀವಿ. ಅಂದ್ರೆ ಅಲ್ಲಿ ಸುಸುಪ್ತ ಅವಸ್ಥೆಯಲ್ಲಿ ಅರಿಯುವ ಆತ್ಮನಿಗೆ ಏನು ಅರಿಯುವ ಆತ್ಮನ ಅರಿವಿಗೆ ಲೋಪವಿಲ್ಲ. ಅರಿಯುವ ಆತ್ಮ ಅಂದ್ರ ಅರ್ಥ, ಅರಿಯುವ ಆತ್ಮ ಅಂದ್ರ ಆತ್ಮ ಅರಿತಾನ ಅನ್ನುವಂತ ಕ್ರಿಯಾನು ಹೇಳಾಕ್ ಬರ್ತೈತೆನಲ್ಲಿ ಇಲ್ಲ. ಅವ ಅರುಸ್ವರೂಪವಾಗಿ ಅದಾನ, ವಿಷಯಗಳ ಅಪೇಕ್ಷೆಯಿಂದ ಅರಿತಾನ ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಸೂರ್ಯ ಪ್ರಕಾಶಮಯನೇ ಅದಾನ, ಜಗತ್ತನ್ನು ಬೆಳಗ್ತಾ ಇದ್ದಾನೆ ಅಂತ. ಜಗತ್ತನ್ನು ಬೆಳಗತಾನೋ
ಅವನೇ ಬೆಳಕಿನ ಸ್ವರೂಪ ಅದಾನು. ಹಂಗಾರ ಯಾಕ ಅವ ಬೆಳಗ್ತಾನಂತ ಅನ್ಬೇಕಾಗೈತಿ? ಇದೆಲ್ಲ ಅದಾವಲ್ಲ, ಜಗತ್ ಐತಲ್ರಿ, ವಿಷಯಗಳು ಪ್ರಕಾಶ ಹಾಕತ್ತಾವಲ್ಲ, ಅದು ಇದ್ರ ಅಪೇಕ್ಷೆಯಿಂದ ಬೆಳತಾನ ಅಂತ ಹೇಳ್ಬೇಕಾಗೈತಿಲ್ಲ. ಹಂಗ ಅರಿತಾನ ಅನ್ನಂದ್ರ ಅರಿಸಿಕೊಳ್ಳು ವಿಷಯಗಳ ಅಪೇಕ್ಷೆಯಿಂದ ಅರಿತಾನ ಅನ್ಬೇಕಾಗ್ತದ. ಕೇವಲ ಅರು ಸ್ವರೂಪ ಅದಾನ, ನೋಡಿ ಅರು ಸ್ವರೂಪ ಅದ. ಅವನ ಅರಿವಿಗೆ ಲೋಪಿಲ್ಲ ಅಲ್ಲಿ. ಯಾಕ ಲೋಪಿಲ್ಲ? ಅರಿವು, ಆ ಅರಿವಿಗೆ ಯಾಕೆ ಲೋಪಿಲ್ಲ ಅಂದ್ರ ಆ ಆತ್ಮನು ಅವಿನಾಶಿಯಾಗಿದ್ದಾನೆ. ಯಾವ ಆತ್ಮ ಅವಿನಾಶಿ ಆಗ್ಯಾನಲ್ಲ ಅವನ ಅರಿವಿಗೆ ಲೋಪ ಹೆಂಗ ಬರ್ತತಿ? ಯಾಕ್ರಿ? ಆತ್ಮ ಇದ್ರ ಇರುವಲ್ಲ, ಯಾಕೆ ಅರಿವಿಗೆ ಲೋಪ ಹೇಳ್ರಿ ಏನ್ರಿ? ಆತ್ಮ ಇದ್ರ ಇರುವಲ್ಲ, ಯಾಕ ಅರಿವಿಗೆ ಲೋಪ ಹೇಳ್ರಲ್ಲ ಅಂತ ಪ್ರಶ್ನೆ ಮಾಡಿದ್ರ, ಅರಿವಿಗೆ ಅವ ಆತ್ಮ ಅದಾನ, ಅದ ಅರಿವಿಗೂ ಲೋಪ ಇಲ್ಲ ಅಂತ ಯಾಕೆ ಹೇಳಕತ್ತೇವೆ ಅಂದ್ರ, ಅರಿವು ಆತ್ಮನ ಸ್ವರೂಪವಾಗಿದೆ. ಅರಿವು ಆತ್ಮನ ಸ್ವರೂಪವಾಗಿದೆ ಅಂದ್ರ ಆ ಅರಿವನ್ನ ಆತ್ಮನಿಂದ ಬೇರ್ಪಡಿಸಾಕ್ ಬರಂಗಿಲ್ಲ. ಬರ್ತೈತೇನ್ರಿ? ಬೆಲ್ಲದೊಳಗ ಸಿಹಿ ಐತಲ್ಲ, ಆ ಸಿಹಿಯನ್ನ ಬೆಲ್ಲದಿಂದ ಬೇರ್ಪಡಿಸಾಕ್ ಬರ್ತೈತೇನ್? ಬರಂಗಿಲ್ಲ. ಅದ್ರ ಸ್ವರೂಪನಾಗ ಈಗ ಉಷ್ಣತ್ವ, ಪ್ರಕಾಶತ್ವ, ತಾಹಕತ್ವ ಅನ್ನುವಂಥದ್ದು ಅಗ್ನಿಯಿಂದ ಬೇರ್ಪಡಿಸಾಕ್ ಬರ್ತದೇನು? ಇಲ್ಲ. ಹೌದಿಲ್ರಿ? ಹಿಂಗ ಅದ್ರ ಸ್ವರೂಪ ಆಗೈತೆ ಅಂದ ಮೇಲೆ, ಅರುವೇ ಅವನ ಆತ್ಮನ ಸ್ವರೂಪ ಆಗೈತೆ ಅಂದ ಮೇಲೆ, ಅರುವನ್ನು ಲೋಪ ಮಾಡ್ಬೇಕಂದ್ರೆ ನೀ ಆತ್ಮನನ್ನು ಲೋಪ ಮಾಡ್ಬೇಕಾಗ್ತದ. ಏನ್ರಿ? ಅರುವ ಇಲ್ಲ ಅಂತ ಹೇಳ್ಬೇಕಂದ್ರ ಆತ್ಮನನ್ನು ಕೊಲ್ಬೇಕಾಕತಿ. ಆತ್ಮನನ್ನು ಕೊಲ್ಲಕ್ ಹೆಂಗಾಕತಿ? ಅವಿನಾಶತ್ವ ಅಂತಂದು ಶ್ರುತಿ ಹೇಳ್ತದೆ. ಆತ್ಮ ಹೆಂಗದನ? ಅವಿನಾಶ. ಅದಕ್ಕೆ ಶ್ರುತಿ ಹೇಳ್ತದ ಏನಪ್ಪಾ ಅಂತಂದ್ರ, ಅನೇಕ ಶ್ರುತಿಗಳು ಹೇಳ್ತಾವ ಏನು? ಅರು ನಿತ್ಯವಾಗಿದೆ. ಆಕಾಶವತ್ ನಿತ್ಯಗತ, ಆಕಾಶವತ್ ಸರ್ವಗತಃ ನಿತ್ಯ, ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂದ್ರೆ ನಿತ್ಯ ಅಂದ್ರೆ ಸುಸುಪ್ತ ಅವಸ್ಥೆಯೊಳಗ ಆತ್ಮ ಅರು ಸ್ವರೂಪ ಅದಾನ, ಅವನ ಅರಿವಿಗೆ ಲೋಪಿಲ್ಲ, ಅವ ಅವಿನಾಶಿ ಆಗ್ಯಾನ ಅಂತ ಈ ರೀತಿಯಾಗಿ ಶ್ರುತಿ ಪ್ರಮಾಣ ಅವಂಗ ಹೇಳ್ತು. ಅದಕ್ಕ ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿದ್ದನ್ನ ಹೇಳಿ. ಇನ್ನು ಮುಂದ 3ನೇ ಸೂತ್ರವನ್ನು ಪ್ರಾರಂಭ ಮಾಡ್ತಾರ. ಆ ವಿಷಯವನ್ನ ಹೇಳಿ ಇವತ್ತಿನ ಸೇವೆ ಓಂ ಶಾಂತಿ ಶಾಂತಿ ಶಾಂತಿ.